ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣ ಅರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಶ್ಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಸುಮ್ಮನಾಗದು ಅರಿವಿನಿಂದ ವಿಮುಕ್ತಿ, ನೆಮ್ಮಿಲೇಶನಿಸುವ ಗುಣಗಣವಿಲ್ಲದವಗೆ ಅಂಥೇಳಿದರು. ನಾವು ಈ ಸಂಸಾರ ಬಂಧನದಿಂದ ಮುಕ್ತರಾಗಬೇಕಾಗಿತ್ತು ಅಂತಂದರೆ ನಾವು ಸದ್ಗುರು ಮತ್ತು ಸಚ್ಚಾಸ್ತ್ರಗಳಿಗೆ ಶರಣಾಗತರಾಗಿ ಆತ್ಮಜ್ಞಾನವನ್ನು ನಾವು ಮಾಡಿಕೊಡಬೇಕು. ಅಂದರೆ ಜೀವ ಅಂದರೆ ಯಾರು, ಪರಮಾತ್ಮ ಅಂದರೆ ಯಾರು, ಈ ಜಗತ್ತಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕಂತಾರೆ. ಬ್ರಹ್ಮಸತ್ಯಂ ಜಗನ್ಮಿತ್ಯಂ ಜೀವೋ ಬ್ರಹ್ಮೈವ ನಾಪರಃ. ನೋಡಿ, ಎಲ್ಲ ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ, ಪ್ರತಿಯೊಂದು ವೇದಾಂತ ಗ್ರಂಥಗಳ ಒಂದು ಸಾರವನ್ನು 1,000,000 ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥ ಒಂದು ರಹಸ್ಯವಾದ ಸಾರ ಏನದ ಅದನ್ನು ಬರೀ ಅರ್ಧ ಶ್ಲೋಕದೊಳಗನ ಆಚಾರ್ಯರು ನಮಗೆ ಉಪದೇಶ ಮಾಡಿದರು. ಅದಕ್ಕೆ ಅವ್ರು ಹೇಳ್ತಾರೆ, ಬ್ರಹ್ಮಸತ್ಯಂ ಜಗನ್ಮಿತ್ಯಂ ಜೀವೋ ಬ್ರಹ್ಮೈವ ನಾಪರಃ. ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಅದು ಸತ್ಯದ, ಈ ಜಗತ್ತನ್ನುವಂಥದ್ದು ಸ್ವಪ್ನದಂತೆ ಇದು ಕಲ್ಪಿತದ, ಇದು ಮಿಥ್ಯಾ. ಜೀವನು ಬ್ರಹ್ಮರೂಪನೇ ಆಗಿದ್ದಾನೆ. ಅದಕ್ಕೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಹಿ ಅಂತ ಹೇಳ್ಕೊಂಡು ಬಂದರು ಆಚಾರ್ಯರು. 1,000,000 ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥ ಉಪದೇಶವನ್ನು ಕೇವಲ ಅರ್ಧ ಶ್ಲೋಕದೊಳಗೆ ನಾನು ನಿಮಗೆ ಉಪದೇಶ ಮಾಡ್ತೀನಿ ಅಂತ ಆಚಾರ್ಯರು ಹೇಳಿ, ಅದು ಯಾವುದಪ್ಪ ಅಂದರೆ ಬ್ರಹ್ಮಸತ್ಯದ, ಜಗತ್ತು ಮಿಥ್ಯಾದ, ಜೀವನು ಬ್ರಹ್ಮರೂಪನೇ ಆಗಿದ್ದಾನೆ ಅನ್ನುವಂಥ ವಿಚಾರವನ್ನು 1,000,000 ಗ್ರಂಥಗಳಲ್ಲಿ ಇದನ್ನು ಉಪದೇಶ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಆಚಾರ್ಯರು ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಾರ. ಅದಕ್ಕೆ ಇಲ್ಲಿ ಜೀವನು ಬ್ರಹ್ಮರೂಪನೇ ಇದ್ದಾನೆ ಅನ್ನುವಂಥ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಶ್ರೇಷ್ಠವಾದ ಸದ್ಗುಣಗಳಿರಬೇಕು ಅಂತ ಹೇಳ್ತಾರೆ. ನಮ್ಮ ಅಂತಃಕರಣ ಪರಿಶುದ್ಧವಾಗಿರಬೇಕು. ಅನೇಕ ಸದ್ಗುಣ ನಾವು ಪ್ರಾಪ್ತ ಮಾಡ್ಕೊಂಡೀವಿ ಅಂತಂದರೆ ನಮಗೆ ನಿಜವಾದ ಆ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ಜ್ಞಾನ ಇಲ್ಲದ ಮೋಕ್ಷ ಅನ್ನುವಂಥದ್ದು ಸುಮ್ಮನೆ ಆಗ್ತದೇನೋ ಅಂತಂದ್ರೆ ಆಗೋದಿಲ್ಲ ಅಂತ ಹೇಳಿದರು. ಅಂಥ ಅನೇಕ ಸದ್ಗುಣಗಳನ್ನು ಶ್ರೀಮನ್ ನಿಜಗುಣ ಶ್ರೀಗಳವರು ನಮಗೆ ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜ ಸಮಯ ನಿಷ್ಠೆ ಅಂತ ಹೇಳ್ತಾರೆ. ಅಂದರೆ ಈ ಮನುಷ್ಯ ಜನ್ಮದ ಒಂದು ಸಮಯ ಅನ್ನುವಂಥದ್ದೇನಾದ ಇದೇ ಶ್ರೇಷ್ಠ ಅಂತ ತಿಳ್ಕೊಂಡು ನಾವು ಇದರೊಳಗನ ನಿಷ್ಠೆಯಿಂದ ಇರಬೇಕು ಅಂತ ಹೇಳ್ತಾರೆ. ಇದು ಮನುಷ್ಯ ಜನ್ಮ, ನಾವು ಇದನ್ನು ಸದಾ ಪಡಿಲಿಕ್ಕೆ ಆಗ್ತದೇನೋ ಅಂತಂದರೆ ಆಗಂಗಿಲ್ಲ. ನಾವು ಮನುಷ್ಯ ಜನ್ಮ ಪಡ್ಕೊಳ್ಬೇಕಂದ್ರೂ ಭಾಳ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಮಹತಾ ಪುಣ್ಯಪಣ್ಣೇನ ಕ್ರಿಯತೆಯಂ ಕಾಯಿನೋಸ್ತ್ವಯ ಪಾರಂ ದುಃಖೋ ದದೇಗಂತುಂ ತ್ರಯಾವರ್ಣಾವ ವಿದ್ಯತೆ ಅಂಥೇಳಿ ಒಂದು ಶ್ಲೋಕದೊಳಗೆ ಸುಭಾಷಿತಕಾರ ಭಾಳ ಸುಂದರವಾಗಿ ಹೇಳ್ತಾನೆ. ಅಂದರೆ ಅನಂತ ಜನ್ಮಗಳ ಒಂದು ಪುಣ್ಯ ಅನ್ನುವಂಥ ಧನದಿಂದ ಈ ಶರೀರವನ್ನು ನಾವು ಖರೀದಿ ಮಾಡ್ಕೊಂಡು ಬಂದೇವಂತ. ಈ ಶರೀರ ನಮಗೆ ಪ್ರಾಪ್ತಿಯಾಗಬೇಕಂತಂದ್ರೆ ಅನಂತ ಜನ್ಮಗಳ ಪುಣ್ಯ ಅನ್ನುವಂಥ ಧನ
ಒಂದು ಧನವನ್ನು ಕೊಟ್ಟು ಈ ಮನುಷ್ಯ ಶರೀರ ಅನ್ನುವಂಥ ಇದೇನಪ್ಪ ಅಂತಂದ್ರೆ ಇದು ಒಂದು ನೌಕಾ ಇದ್ದಂಗೆ ಅಂತ. ನಾವು ಹೆಂಗೆ ಹೊಳಿ ದಾಟಬೇಕಾದ್ರೆ ಒಂದು ನಾವು ಇರ್ತದೆ, ಅದಕ್ಕೆ ತೆಪ್ಪ ಅಂತಾರೆ, ನಾವು ಅಂತಾರೆ, ಡೋಣಿ ಅಂತಾರೆ, ನೌಕಾ ಅಂತಾರೆ. ಈ ಶರೀರ ಅನ್ನುವಂಥದ್ದೇ ಒಂದು ನಾವು ಅಂತ ತಿಳ್ಕೊಡ್ರಿ ನೀವು. ಆ ಬೋಟ್ ಅದು ಪಾರಂ ದುಃಖೋದದೇ ಗಂತುಂ ತರಯಾವರಣ ವಿದ್ಯತೆ ಅಂತ ಹೇಳ್ತಾರೆ. ಅದು ನಾಶ ಆಗೋದ್ರೊಳಗಾಗಿಯೇ ನಾವು ಈ ಸಂಸಾರ ಅನ್ನುವಂಥ ಈ ನದಿಯನ್ನು ಅಥವಾ ಸಾಗರವನ್ನು ನಾವು ದಾಟಿಬಿಡಬೇಕು ಅಂತ. ಇದು ಸಮುದ್ರದಂತೆ ಐತಿದು ನಮ್ಮ ಸಂಸಾರ ಅನ್ನುವಂಥದ್ದು. ಆ ನೌಕೆಯೊಳಗೆ ನಾವು ಕೂತ್ಕೊಂಡೀವಿ ಅಂತಂದರೆ ನಾವು ಸುಲಭವಾಗಿ ಸಮುದ್ರವನ್ನು ದಾಟಿ ಬಿಡ್ತೀವಿ. ಅಥವಾ ಹಡಗಿನೊಳಗೆ ನಾವು ಪ್ರಯಾಣ ಮಾಡಿದ್ದೀವಿ ಅಂದರೆ ಸುಲಭವಾಗಿ ನಾವು ಸಮುದ್ರವನ್ನು ದಾಟಿ ಹೋಗಿಬಿಡ್ತಾ ಇದ್ದೀವಿ. ಹಂಗೆ ಇಲ್ಲಿ ಮನುಷ್ಯ ಜನ್ಮ ಅನ್ನುವಂಥದ್ದು ಇದು ಒಂದು ನೌಕೆ ಇದ್ದಂತೆ, ಒಂದು ಹಡಗಿದ್ದಂಗೆ. ಇದು ನಾಶ ಆಗೋದ್ರೊಳಗಾಗಿ, ಇದು ಕೆಟ್ಟು ಹೋಗೋದ್ರೊಳಗಾಗಿಯೇ ನಾವು ಅಂದರೆ ಶರೀರ ಬಿದ್ದು ಹೋಗೋದ್ರೊಳಗಾಗಿಯೇ ಆ ಪಾರಮಾರ್ಥ ತತ್ವವನ್ನು ತಿಳ್ಕೊಂಡು ನಾವು ಭವಸಾಗರದಿಂದ ಮುಕ್ತರಾಗಬೇಕು ಅನ್ನುವಂಥ ಮಾತನ್ನು ನೀತಿಕಾರ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಾನ. ಅದಕ್ಕೆ ಈ ಜನ್ಮ ಅನ್ನುವಂಥದ್ದೇನ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಮನುಷ್ಯ ಜನ್ಮ ಅನ್ನುವಂಥ ಇದು ಒಂದು ಸಮಯ. ಇದನ್ನು ನಾವು ಇದ್ರೊಳಗನ ನಾವು ಏನು ಮಾಡಬೇಕಾಗ್ಯದ, ಪಾರಮಾರ್ಥವನ್ನು ತಿಳ್ಕೊಳ್ಬೇಕಾಗ್ಯದ. ಈ ಮನುಷ್ಯ ಜನ್ಮದೊಳಗನ ಈ ಜನ್ಮ ಹೋಯಿತು ಅಂತಂದ್ರೆ ಮತ್ತೆ ನಾವು ಮನುಷ್ಯರಾಗಿ ಹುಟ್ಟಿ ಬರ್ತೀವಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಇದು ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಒಂದು ಸಲ ಒಬ್ಬ ಹೆಣ್ಮಗಳು ಭಾಳ ಬಡವಳಿದ್ಲು, ಕೂಲಿ ಮಾಡಿಕೊಂಡು ಜೀವನ ಮಾಡ್ತಿದ್ಲು. ಒಂದು ದಿವಸ ಒಬ್ಬ ಶ್ರೀಮಂತ ಏನು ಮಾಡಿದ ಅಂತಂದರೆ, ತನ್ನ ಊರೊಳಗೆ ಆಳುಗಳು ಸಿಕ್ಕಿದ್ದಿಲ್ಲ, ಈ ಹೆಣ್ಮಗಳು ವಾಸ ಮಾಡ್ತಕ್ಕಂಥ ಊರಿಗೆ ಬಂದ. ಆವಾಗ ಹತ್ತಿ ಒಡೆದು ಹತ್ತಿ ಸುಗ್ಗಿತ್ತು. ಅವಾಗ ಹತ್ತಿ ಬಿಡಿಸ್ಲಿಕ್ಕೆ ಆಳುಗಳು ಸಿಗ್ತಿದ್ದಿಲ್ಲ. ಈಕೆ ಪ್ರತಿ ದಿವಸ ಏನು ಮಾಡ್ತಿದ್ಲು ಅಂತಂದರೆ ಹತ್ತಿ ಬಿಡಿಸ್ಲಿಕ್ಕೆ ಹೋಗ್ತಿದ್ಲು. ಆ ಹತ್ತಿ ಬಿಡಿಸಿ ಬಂದಂಥ ಹಣದಿಂದ ತನ್ನ ಜೀವನ ಮಾಡ್ತಿದ್ಲು. ಅಂದರೆ ಕೂಲಿ ಕೆಲಸ ಮಾಡ್ತಿದ್ಲು, ಹೊಲದೊಳಗೆ ಹೋಗಿ ಹತ್ತಿ ಬಿಡಿಸ್ತಿದ್ಲು. ಹಿಂಗೆ ಆಕೆ ಜೀವನ ನಡೆದಿತ್ತು. ಒಂದು ದಿವಸ ಒಂದು ಮದುವೆ ಬಂದಿತ್ತು. ಮದುವೆಗೆ ಈಕೆಗೆ ಹೇಳೋಗಿದ್ರು, ನೋಡಮ್ಮ ನೀನು ಕೂಡ ಮದುವೆಗೆ ಬಾ ಅಂತ ಹೇಳೋಗಿದ್ರು. ಆವಾಗ ಅಲ್ಲಿ ಒಂದು ಲಾರಿಯನ್ನು ತಂದು ನಿಲ್ಲಿಸಿದ್ರು. ಮದುವೆಗೆ ಮತ್ತು ಭಾಳ ಜನ ಹೋಗ್ಬೇಕಲ್ಲ, ಲಾರಿ ತಂದು ನಿಲ್ಲಿಸಿದ್ರು. ಅವಾಗ ಹೆಣ್ಮಗಳು ಏನು ಮಾಡಿದ್ಲು, ನಾನು ಭಾಳ ಬಡಿವಿದ್ದೀನಿ, ನನಗೆ ಉಟ್ಕೊಳ್ಳಿಕ್ಕೆ ಒಳ್ಳೆ ಸೀರೆಗಳಿಲ್ಲ, ಮದುವೆಗೆ ಹೋಗ್ತೀವಿ ಅಂದರೆ ಒಳ್ಳೆ ಸಂಭ್ರಮ ಇರಬೇಕು, ಒಳ್ಳೆ ಹೊಸ ಸೀರೆ ಉಟ್ಕೊಂಡು ಹೋಗ್ಬೇಕಂತೇಳಿ ಆ ಊರಾಗ ಒಬ್ಬ ಶ್ರೀಮಂತನ ಮನೆಗೆ ಹೋಗ್ತಾ ಇದ್ದಾಳೆ. ಆ ಮನೆ ಯಜಮಾನಿಯನ್ನು ಕುರಿತು ಕೇಳ್ತಾಳೆ, ಅವರ ನಾನು ಒಂದು ಮದುವೆಗೆ ಹೊರಟಿದ್ದೀನಿ, ನನಗೊಂದು ಒಳ್ಳೆ ಸೀರೆ ಇದ್ದರೆ ಕೊಡ್ರಿ ಅಂತ ಕೇಳಿಕೊಂಡ್ರು. ಅದು ಒಳ್ಳೆ ಪಿತಾಂಬರ, ಭಾಳ ಬೆಲೆ ಬಾಳ್ತಕ್ಕಂಥ 10,000 ಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಸೀರೆ ಅದು. ಆ ರೇಷ್ಮೆ ಸೀರೆ ಪಿತಾಂಬರವನ್ನು ಕೊಟ್ಟು, ನೋಡೋ ಹುಷಾರ, ಇದನ್ನು ಹೆಂಗೆ ಒಯ್ದಿರ್ತಿ ಹಂಗೆ ತೊಗೊಂಡು ಬಾ, ಮದುವೆ ಒಳಗೆ ಅಲ್ಲಿ ಇಲ್ಲಿ ಹೊಲಸು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದಳು. ಆಗಲೇವ ಅಂಥೇಳಿ ತೊಗೊಂಡು ಬಂದಳು. ಅದನ್ನು ಉಟ್ಕೊಂಡು ಇನ್ನು ಮದುವೆ ಲಾರಿ ಬಂದು ನಿಂತಿತ್ತು. ಈ ಕಡೆ ಆ ಸಾಹುಕಾರ ಬೇರೆ ಊರವ ಬಂದಿದ್ದ. ನೋಡು ಹತ್ತಿ ಬಿಡ್ಸಾಕ ಆಳು ಇದ್ದಿದ್ದಿಲ್ಲ. ಆಗಿನ ಟೈಮ್ದೊಳಗೆ ಹತ್ತಿ ಬಿಡ್ಸಾಕ ಒಂದು 500 ರೂಪಾಯಿ, ಒಂದು ದಿವ್ಸಕ್ಕೆ 500 ರೂಪಾಯಿ ಕೊಡ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೆ ಬಿಡಿಸ್ಬೇಕು ಅಂತ ಅವ ಬಂದು ಕೂಗಿದ. ಆಕೆ ಅಂದ್ಲು, ನಮ್ಮ ಊರಾಗ ಬರೀ 300 ರೂಪಾಯಿ ಕೊಡ್ತಾರೆ, ಮತ್ತು ಇವ 500 ರೂಪಾಯಿ ಕೊಡ್ತಾನಂತಂದರೆ ಇದು ಭಾಳ ಚಲೋ ಆಯ್ತಲ್ಲ ಅಂಥೇಳಿ ಆಕೆ ಲಕ್ಷ ಎಲ್ಲ ಎಲ್ಲಿ ಹೋಯಿತು ಅಂದ್ರೆ ಹತ್ತಿ ಬಿಡ್ಸಾಕೆ ಹೋಗ್ಬಿಡ್ತು. 200 ರೂಪಾಯಿ ಹೆಚ್ಚಿಗೆ ಬರ್ತಾವಲ್ಲ ಅಂಥೇಳಿ ಆಕೆ ಲಗ್ನದ ಲಾರಿಗಳಿಗೆ ಕುಂಡ್ರು ಬದಲಿ ಆ ಹತ್ತಿ ಬಿಡ್ಸಾಕೆ ಹೋಗು ಟ್ಯಾಕ್ಟ್ರಿನೊಳಗೆ ಹೋಗಿ ಕೂತ್ಕೊಂಡ್ಬಿಟ್ಲಾಕೆ. ಹೋದಳು, ಹತ್ತಿ ಬಿಡ್ಸಾಕೆ ಹೋದ್ಲು. ಆಕೆ ಉಟ್ಕೊಂಡಿರ್ತಕ್ಕಂಥ ಸೀರೆ ಬೆಲೆ ಬಾಳ್ತಕ್ಕಂಥ ಪಿತಾಂಬರ ಅದು. ಆ ಹತ್ತಿ ಬಿಡಿಸುವಾಗ ಅಲ್ಲಿರ್ತಕ್ಕಂಥ ಟೊಂಗೆಗಳಿಗೆ ಸಿಕ್ಕೊಂಡು ಅದೆಲ್ಲ ಹರಿದು ಹೋಗಿಬಿಡ್ತು ಸೀರೆ ಅನ್ನುವಂಥದ್ದು. ಅವಾಗ ಆಕೆಗೆ ಗೊತ್ತಾಯಿತು, ಅಯ್ಯೋ ನಾನು ಲಗ್ನಕ್ಕೆ ಹೋಗಬೇಕಾಗಿತ್ತು, ನಾನು ಹತ್ತಿ ಬಿಡ್ಸಾಕೆ ಬಂದೆಲ್ಲ ಅಂಥೇಳಿ ಆಕೆಗೆ ಮನಸ್ಸಿಗೆ ಭಾಳ ತಾಪಾತು. ಈ ಸೀರೆ ಹರಿದು ಹೋಗೈತಿ, ಯಜಮಾನಿ ನನಗೆ ಏನು ಅಂತಾಳೋ ಏನೋ ಅಂಥೇಳಿ ಮನಸ್ಸಿನೊಳಗೆ ಭಾಳ ಆತಂಕದಿಂದ ಮನೆಗೆ ಬಂದಳು. ಆ ಸೀರೆ ಬಿಚ್ಚಿ ನೋಡ್ತಾಳೆ, ಎಲ್ಲ ಅಲ್ಲೆಲ್ಲಿ ಎಲ್ಲ ಇದು ಆ ಹತ್ತಿ ಅಥವಾ ತೊಳೆಗಳೆಲ್ಲ ಸಿಕ್ಕು, ಅದೇನು ಗಿಡ ಕಂಟಿಗಳಿಗೆ ಸಿಕ್ಕೆಲ್ಲ ಅಲ್ಲೆಲ್ಲೆಲ್ಲಿ ಹರಿದು ಹೋಗಿತ್ತದು.
ಅವಾಗ ಅದನ್ನು ಮಡಚಿ ಅದನ್ನು ತೊಗೊಂಡು ಹೋಗಿ ಕೊಟ್ಟಳು. ಅವಾಗ ಯಜಮಾನಿ ಹೇಳ್ತಾಳ, ಅಲ್ಲ ಬಿಚ್ಚಿ ನೋಡಿಲ್ಲಕ್ಕೆ, ಅದು ಅಲ್ಲೆಲ್ಲೆಲ್ಲೆಲ್ಲಿ ಎಲ್ಲ ಹರಿದು ಹೋಗಿತ್ತು. ಕೇಳಿದ್ದು, ಅಲ್ಲ ನಾನು ಮದುವೆಗೆ ಹೋಗ್ತಿ ಅಂದಿದ್ದಕ್ಕೆ ಇಂಥ ಒಳ್ಳೆ ಬೆಲೆ ಬಾಳ್ತಕ್ಕಂಥ ಪಿತಾಂಬರ ಕೊಟ್ಟಿದ್ದೆ, ಇದೆಲ್ಲ ಹರಿದು ಹೋಗೈತಲ್ಲ ಅಂತಂದಾಗ ಆಕೆ ಹೇಳಿದ್ಲು, ಇಲ್ಲ ಅದು ಪರ ಊರಿನವರು 500 ರೂಪಾಯಿ ಕೊಡ್ತಾರಂಥೇಳಿ ಅಂದರು, ಅದಕ್ಕೆ ನಾನು ಮದುವೆಗೆ ಹೋಗಲಾರ್ದ ನಾನು ಹತ್ತಿ ಬಿಡ್ಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ಲು. ಅವಾಗ ಯಜಮಾನಿಗೆ ಭಾಳ ಸಿಟ್ಟು ಬಂತು. ಅಲ್ಲ ನೀ ಮದುವೆಗೆ ಹೋಗಿ ಏನೋ ಮದುವೆಯೊಳಗೆ ಆನಂದಪಟ್ಟು ಸಂತೋಷಪಟ್ಟು ಬರಲಿ ಅಂಥೇಳಿ ಇಂಥ ಬೆಲೆ ಬಾಳ್ತಕ್ಕಂಥ ಸೀರೆ ಕೊಟ್ಟರೆ ನೀ ಹತ್ತಿ ಬಿಡ್ಸಾಕಿದ್ದನ್ನು ಉಟ್ಕೊಂಡು ಹೋದಲ್ಲ, ಬಂದಿದ್ದು ಇನ್ನೊಂದು ಸಲ ನಮ್ಮ ಮನೆಗೆ ಬರೋಕ್ಕೆ ಹೋಗಬೇಡ ಅಂಥೇಳಿ ಸಿಟ್ಟಿಗೇರಿ ಬೈದು ಕಳಿಸ್ಬಿಟ್ಟಂತ. ಹಂಗೆ ಭಗವಂತ ನಮಗೂ ಅಮೂಲ್ಯವಾಗಿರ್ತಕ್ಕಂಥ ಮನುಷ್ಯ ಶರೀರ ಅನ್ನುವಂಥ ಇದೊಂದು ಪಿತಾಂಬರ ಕೊಟ್ಟಾನಂತ ತಿಳ್ಕೊಳ್ರಿ. ನಾವು ಈ ಶರೀರದಿಂದ ನಾವು ಗುರುವಿನ ಸೇವಾ ಮಾಡಬೇಕು, ಪರಮಾತ್ಮನನ್ನು ಭಜಿಸಬೇಕು, ಅನೇಕ ಧರ್ಮ ಕಾರ್ಯಗಳನ್ನು ಮಾಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಈ ಶರೀರದೊಳಗೆ ನಾವು ಧರ್ಮವನ್ನು ಮಾಡಲಿಕ್ಕೆ ಬರ್ತದೆ, ಗುರುವಿನ ತತ್ವಜ್ಞಾನ ಮಾಡ್ಕೊಳ್ಳಿಕ್ಕೆ ಬರ್ತದೆ, ನಾವು ಮುಕ್ತರಾಗಲಿಕ್ಕೆ ಬರ್ತದೆ. ಮತ್ತು ಇಂಥ ಅಮೂಲ್ಯವಾಗಿರ್ತಕ್ಕಂಥ ಶರೀರವನ್ನು ನಾವು ಪ್ರಪಂಚದ ಬರೀ ವಿಷಯಗಳಿಗೋಸ್ಕರವಾಗಿ ಇದನ್ನು ನಾವು ಮೀಸಲಾಗಿಟ್ಟೀವಿ ಅಂತಂದರೆ ಪರಮಾತ್ಮ ಅನ್ನುವಂಥ ಯಜಮಾನಿ ಏನು ಮಾಡ್ತಾಳೆ, ನಮಗೆ ಇನ್ನೊಂದು ಮನುಷ್ಯನ ಕೊಡ್ತಾಳೇನು? ಅಲ್ಲ, ನೀನು ಪಾರಮಾರ್ಥ ತಿಳ್ಕೊಂಡು ಪರಮಾತ್ಮನ ಜ್ಞಾನ ಮಾಡಿಕೊಂಡು ಮುಕ್ತಿ ಪಡಿ ಅಂಥೇಳಿ ನಿನಗೆ ಶರೀರ ಕೊಟ್ಟರೆ ನೀ ಬರೀ ಸಂಸಾರದ ವಿಷಯಗಳೊಳಗೆ ಮುಳುಗಿಬಿಟ್ಟೆಲ್ಲ, ನೀನು ಪಾರಮಾರ್ಥ ತಿಳ್ಕೊಳ್ಳಿಲ್ಲ, ಅಧ್ಯಾತ್ಮ ಜ್ಞಾನ ತಿಳ್ಕೊಳ್ಳಿಲ್ಲಲ್ಲ ಅಂಥೇಳಿ ಮತ್ತೆ ನಮ್ಮನ್ನು 84 ಲಕ್ಷ ಜೀವರಾಶಿಗಳಲ್ಲಿ ಭಗವಂತ ನಮ್ಮನ್ನು ಕಳಿಸಿಬಿಡ್ತಾ ಇದ್ದಾನೆ. ಮತ್ತು 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಪುನಃ ಪುನಃ ಹುಟ್ಟಬೇಕಾಗ್ತದೆ. ಅದಕ್ಕೆ ಈ ಮನುಷ್ಯ ಜನ್ಮ ಅನ್ನೋ ಇದು ಒಂದು ಸಮಯ. ಈ ಸಮಯದೊಳಗೆ ನಾವು ಏನು ಮಾಡಬೇಕು ಅಂದರೆ ಇದರೊಳಗೆ ನಾವು ನಿಷ್ಠೆಯುಳ್ಳವರಾಗಬೇಕು. ನಿಷ್ಠೆ ಅಂತಂದರೆ ಏನು? ಇದು ದುರ್ಲಭವಾಗಿರ್ತಕ್ಕಂಥದ್ದು. ನಾನು ಇದೇ ಜನ್ಮದೊಳಗೆ ಪಾರಮಾರ್ಥ ತಿಳ್ಕೊಂಡು ಮುಕ್ತನಾಗಬೇಕು ಅನ್ನುವಂಥ ಒಂದು ಯಥಾರ್ಥ ಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಉದಯವಾಗಿ ನಾವು ವಿವೇಕವಂತರಾಗಿ ಈ ಮನುಷ್ಯ ಜನ್ಮದ ಸಫಲತೆ ಅನ್ನುವಂಥದ್ದನ್ನು ಮಾಡಿಕೊಳ್ಬೇಕು ಅಂಥೇಳಿ ಇಲ್ಲಿ ಶ್ರೀಮನ್ನಿಜಗುಣಶ್ರೀಗಳವರು ನಿಜ ಸಮಯ ನಿಷ್ಠೆ ಅಂತ ಹೇಳ್ತಾ ಇದ್ದಾರೆ. ಈ ಮನುಷ್ಯ ಜನ್ಮದ ಒಂದು ಸಮಯ ಅನ್ನುವಂಥದ್ದೇನದ, ಆ ಮನುಷ್ಯ ಜನ್ಮದ ಸಮಯದಲ್ಲಿಯೇ ಅದ ಶ್ರೇಷ್ಠ ಅಂತ ತಿಳ್ಕೋಬೇಕು ನಾವು. ಮನುಷ್ಯ ಜನ್ಮವೇ ಶ್ರೇಷ್ಠ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮನ ಶ್ರೇಷ್ಠ ಅಂತ ತಿಳ್ಕೊಂಡು ಯಾರು ಇದರೊಳಗೆ ಇದರ ಮಹಿಮೆಯನ್ನು ಅರಿತುಕೊಂಡು ಇದನ್ನು ಪರಮಾರ್ಥ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ವಿನಿಯೋಗ ಮಾಡಿಕೊಳ್ತಾ ಇದ್ದಾರ, ಅವರು ಶ್ರೇಷ್ಠವಾದ ಭಗವತ್ ಸಾಕ್ಷಾತ್ಕಾರವನ್ನು ಹೊಂದುತ್ತಾರೆ ಅಂತ. ಅದಕ್ಕೆ ನಾವು ಇದನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಬಾರ್ದಂತಾರೆ. ಈ ಮನುಷ್ಯ ಜನ್ಮ ಬಂದಾಗ ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ನಿಮಗೆ ಸಿಕ್ಕಿತ್ತೇನ್ರಪ್ಪಯ್ಯ ಅಂತ ಹೇಳಿದರು. ನಮಗೆ ಮತ್ತೆ ಈ ಮನುಷ್ಯ ಜನ್ಮ ಬರ್ತದೇನು, ಇದನ್ನು ನೀವು ಯಾಕೆ ಹಾನಿ ಮಾಡ್ಕೊಳ್ತೀರಿ ಅಂತಾರೆ. ಪ್ರಪಂಚದ ಭೋಗಗಳನ್ನು ಪಡೆಯುವುದರಲ್ಲಿ, ಅವುಗಳನ್ನು ಅನುಭವಿಸೋದ್ರಲ್ಲಿಯೇ ನಿಮ್ಮ ಆಯುಷ್ಯ ಅನ್ನುವಂಥದ್ದನ್ನು ಹರಣ ಮಾಡಬೇಡ್ರಿ ಅಂತ. ನಮಗೇನು ಭಗವಂತ ನಮಗೆ ಆಯುಷ್ಯ ಕೊಟ್ಟಾನಲ್ಲ, ಈ ಆಯುಷ್ಯವನ್ನು ಆದಷ್ಟು ನಾವು ಸ್ವಲ್ಪ ಆದರೂ ದಿನಕ್ಕೆ 1 ಗಂಟೆ ಆಗಲಿ ಅಥವಾ ಅರ್ಧ ಗಂಟೆ ಆದ್ರೂ ಕೂಡ ನಾವು ಅಧ್ಯಾತ್ಮ ಚಿಂತನದತ್ತ ನಮ್ಮ ಸಮಯವನ್ನು ಕಳಿಬೇಕು ಅಂತ ಹೇಳ್ತಾರೆ. ದುಷ್ಪ್ರಾಪಂ ಮಕರಾಕರೇ ಕರತಲಾದ್ರತ್ನಂ ನಿಮಗ್ನಂ ಯಥಾ ಸಂಸಾರೇತ್ರ ತಥಾ ನರತ್ವಮತತತ್ ಪ್ರಾಪ್ತಂ ಮಯಾ ನಿರ್ಮಲಂ ಭ್ರಾತಃ ಪಶ್ಯ ವಿಮೂಢತಾಮಹಃ ನೀತಂ ಯದೇತನ್ಮುಧಾ ಕಾಮಕ್ರೋಧ ಕುಬೋಧ ಮತ್ಸರ ಕುಧಿರ್ಮಾಯಾ ಮಹಾಮೋಹತಃ. ನೀತಿಕಾರ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ನಾವು ಹೊರದೇಶಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ದುಡಿದು ಹಣವನ್ನು ಸಂಪಾದನೆ ಮಾಡಿ ಒಂದು ರತ್ನವನ್ನು ಖರೀದಿ ಮಾಡ್ಕೊಂಡು ಬಂದೇವಿ. ನಾವು ಹಡಗಿನೊಳಗೆ ಬರಾಕತ್ತೀವಿ. ಬರುವಾಗ ಏನಾಯಿತು ಅಂತಂದ್ರೆ ಆ ರತ್ನವನ್ನು ನಾವು ಕೈಯೊಳಗೆ ಹಿಡ್ಕೊಂಡಿದ್ದೀವಿ. ಸಮುದ್ರವನ್ನು ನಾವು ನೋಡ್ತಾ ಇದ್ದೀವಿ. ಆ ಹಡಗು ಸಮುದ್ರದಲ್ಲಿ ಬರ್ತಾ ಇರಬೇಕಾದ್ರೆ ಆ ಹಡಗಿನಾಗ ಕೂತ್ಕೊಂಡು
ಕೈಯಾಗ ರತ್ನ ಹಿಡ್ಕೊಂಡು ಸಮುದ್ರವನ್ನು ವೀಕ್ಷಣೆ ಮಾಡುವಂಥ ಸಮಯದೊಳಗೆ ಆ ಕೈಯಲ್ಲಿರುವಂಥ ರತ್ನ ಸಮುದ್ರದೊಳಗೆ ಬಿದ್ದು ಹೋಗಿಬಿಡ್ತು. ಅದು ಮತ್ತೆ ನಮಗೆ ಸಿಗ್ತದೇನು? ಸಮುದ್ರದೊಳಗೆ ಬಿದ್ದಿರ್ತಕ್ಕಂಥ ರತ್ನವನ್ನು ಪುನಃ ಪಡೀಲಿಕ್ಕೆ ನಮಗೆ ಆಗ್ತದೇನು ಅಂತಂದ್ರೆ ಆಗಂಗಿಲ್ಲ. ಅದಕ್ಕಂತಾರೆ ಅವರು ದುಷ್ಪ್ರಾಪಂ ಕರಾಕರೆ ಕರತಲಾತ್ ರತ್ನಂ ನಿಮಗ್ನಂ ಯಥಾ. ನಮ್ಮ ಕೈಯಲ್ಲಿರ್ತಕ್ಕಂಥ ರತ್ನ ಅನ್ನುವಂಥದ್ದು ಸಮುದ್ರದೊಳಗೆ ಬಿದ್ದು ಹೋದ್ರೆ ಅದು ಮತ್ತೆ ಅದನ್ನು ನಾವು ಪಡ್ಕೋತೀವಿ, ಅದು ನಮಗೆ ಸಿಗ್ತದೇನು ಅಂತಂದರೆ ಇದು ಅಸಾಧ್ಯವಾಗಿರತಕ್ಕಂಥದ್ದು. ಸಂಸಾರೇತ್ರ ತಥಾ ನರತ್ವಮತತತ್ ಪ್ರಾಪ್ತಂ ಮಯಾ ನಿರ್ಮಲಂ. ಅದೇ ರೀತಿಯೊಳಗೆ ನಮಗೆ ಉತ್ತಮವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಬಂದದ್ದು. ಸಂಸಾರದೊಳಗೆ ಈ ಮನುಷ್ಯ ಜನ್ಮ ಬರುವುದೇ ಭಾಳ ದುರ್ಲಭ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ನಾವು ಪಡ್ಕೊಂಡು ಬಂದೇವಿ. ಭ್ರಾತಃ ಪಶ್ಯ ವಿಮೂಢತಾಂ ಮಮಃ ನೀತಂ ಯದೇ ತನ್ಮುಧಾ. ಹೇ ಸಹೋದರನೇ, ನೋಡು, ನನ್ನ ಒಂದು ಮೂಢತನವನ್ನು ನೋಡು ಅಂಥೇಳಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ನನ್ನ ಜೀವನವನ್ನು ನಾನು ಏನು ಮಾಡಿದೆ ಅಂತಂದರೆ ಈ ಕಾಮ, ಕ್ರೋಧ, ತಪ್ಪು ತಿಳುವಳಿಕೆ, ಒಂದು ಅಸೂಯೆ, ಅನೇಕ ಒಂದು ದುರ್ಬುದ್ಧಿಗಳಿಂದ ಈ ಮಾಯೆಗೆ ಸಿಕ್ಕಿ ನಾ ಏನು ಮಾಡಿಬಿಟ್ಟೆ, ಈ ನರಜನ್ಮವನ್ನು ಹಾಳು ಮಾಡ್ಕೊಂಡು ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಕಾಮಕ್ರೋಧ ಕುಬೋಧ ಮತ್ಸರ ಕುದಿರ್ಮಾಯಾ ಮಹಾಮೋಹತಃ. ಆ ಮಾಯಾಮೋಹಕ್ಕೆ ನಾ ಸಿಲುಕಿಕೊಂಡು ಅನೇಕ ಕಾಮ ಕ್ರೋಧಾದಿ ಮೊದಲಾಗಿರ್ತಕ್ಕಂಥ ಈ ಒಂದು ದುರ್ಗುಣಗಳಿಗೆ ಒಳಗಾಗಿ ನಾನು ಈ ಮನುಷ್ಯ ಜನ್ಮವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಂಡಲ್ಲ ಅಂಥೇಳಿ ಮಹಾತ್ಮರು ಉದ್ಗಾರ ತೆಗೆದಿದ್ದಾರೆ. ಅದಕ್ಕೆ ಈ ಮನುಷ್ಯ ಜನ್ಮ ಬಂದಾಗ ನಾವು ಕಾಮ ಕ್ರೋಧಾದಿ ದುರ್ಗುಣಗಳಿಗೆ ಒಳಗಾಗಬಾರದು. ಆ ದುರ್ಗುಣ ನಮ್ಮಲ್ಲಿ ಪ್ರವೇಶ ಆದವು ಅಂತಂದರೆ ನಮ್ಮನ್ನು ವಿನಾಶ ಮಾಡ್ತಾ ಇದ್ದಾವೆ. ಅವು ನಮ್ಮನ್ನು ನರಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾವೆ. ಅದಕ್ಕೆ ನಾವು ಆದಷ್ಟು ಸದ್ಗುಣಗಳನ್ನು ಸಂಪಾದನೆ ಮಾಡಬೇಕು. ನಮ್ಮಲ್ಲಿ ಕರುಣಾ ಅನ್ನುವಂಥದ್ದು ಬರಬೇಕು, ಭಕ್ತಿ ಅನ್ನುವಂಥದ್ದು ಬರಬೇಕು, ಸತ್ಸಂಗ ಮಾಡುವಂಥ ಒಂದು ಸದ್ಗುಣ ಅನ್ನುವಂಥದ್ದು ನಮ್ಮಲ್ಲಿ ಬರಬೇಕು. ವೈರಾಗ್ಯ ಮೊದಲಾಗಿರ್ತಕ್ಕಂಥ ಸದ್ಗುಣಗಳನ್ನು ನಮ್ಮ ಜೀವನದೊಳಗೆ ನಾವು ಪ್ರಾಪ್ತ ಮಾಡ್ಕೊಂಡೀವಿ ಅಂತಂದರೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ, ನಾವು ಮುಕ್ತರಾಗ್ತಾ ಇದ್ದೀವಿ. ಅಂತಹ ಒಂದು ಶ್ರೇಷ್ಠವಾಗಿರತಕ್ಕಂಥ ಮುಕ್ತಿ ಸುಖವನ್ನು ಕೊಡುವಂಥದ್ದು ಯಾವುದು ಅಂತಂದರೆ ಈ ಮಹಾತ್ಮರ ಸಂಘ ಅನ್ನುವಂಥದ್ದು. ಅದಕ್ಕೆ ಈ ಸಮಯ ನಮಗೇನು ಭಗವಂತ ಮನುಷ್ಯ ಜನ್ಮ ಅನ್ನುವಂಥ ಒಂದು ಸಮಯ ಕೊಟ್ಟಾನಲ್ಲ, ನಾವು ಇದೇ ಶ್ರೇಷ್ಠ ಅಂತ ತಿಳ್ಕೊಂಡು ಇದರೊಳಗೆ ನಿಷ್ಠೆ ಉಳ್ಳವರಾಗಿ ಈ ಶರೀರದಿಂದ ಆದಷ್ಟು ಪಾರಮಾರ್ಥ ಸಾಧನೆ ಎನ್ನುವಂಥದ್ದನ್ನು ನಾವು ಮಾಡಿದ್ದೀವಿ ಅಂತಂದರೆ ನಮ್ಮ ಜನ್ಮ ಅನ್ನುವಂಥದ್ದು ಇದು ಸಫಲ ಆಗ್ತದೆ ಅಂತ ತಿಳ್ಕೊಂಡು ಶ್ರೀಮನ್ನಿಜಗುಣ ಶ್ರೀಗಳವರು ಇಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಮಾತನ್ನು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಾರ. ಅದಕ್ಕೆ ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠಂ ಪ್ರಿಯದರ್ಶನಂ ಅಂತ ಭಾಗವತದಲ್ಲಿ ಹೇಳ್ತಾರೆ. ಈ ಮನುಷ್ಯ ಜನ್ಮವೇ ಭಾಳ ದುರ್ಲಭ ಅಂತ ಹೇಳಿದರು. ಮಾನುಷೋ ದೇಹೋ ದುರ್ಲಭ. 84 ಲಕ್ಷ ಜೀವರಾಶಿಗಳಲ್ಲಿ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಇದು ಭಾಳ ದುರ್ಲಭವಾಗಿರ್ತಕ್ಕಂಥದ್ದು. ದೇಹಿನಾಂ ಕ್ಷಣಭಂಗುರಃ. ಈ ಜೀವಿಗಳಿಗೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಇದು ಕ್ಷಣಭಂಗುರ, ಇದು ಶಾಶ್ವತವಾಗಿರುವಂಥದ್ದಲ್ಲ. ಇದು 1000 ವರ್ಷ ಹಿಂಗೆ ಇರ್ತದೇನೆ ಇದು ಇಲ್ಲ. ನಮಗೇನು ಭಗವಂತ ಎಷ್ಟು ಆಯುಷ್ಯ ಕೊಟ್ಟಿರ್ತಾನ ಅಷ್ಟು ದಿವಸ ಮಾತ್ರ ನಾವು ಇಲ್ಲಿ ಇರ್ತೀವಿ. ನಮ್ಮ ಆಯುಷ್ಯ ಕ್ಷೀಣ ಆಯಿತು, ನಮ್ಮ ಆಯುಷ್ಯ ಮುಗಿದು ಹೋಯಿತು ಅಂತಂದರೆ ನಾವೊಂದು ಕ್ಷಣವೂ ಕೂಡ ಇಲ್ಲಿ ಇರಲಿಕ್ಕಾಗೋದಿಲ್ಲ. ಅಷ್ಟು ಕ್ಷಣಿಕವಾಗಿರ್ತಕ್ಕಂಥದ್ದು. ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠಂ ಪ್ರಿಯದರ್ಶನಂ. ಹಾಗೆ ಇಲ್ಲಿ ಆ ವೈಕುಂಠವನ್ನು ಪಡೆಯುವಂಥದ್ದು ಇನ್ನೂ ದುರ್ಲಭ. ಮತ್ತು ಅಲ್ಲಿ ಯಾವ ಜ್ಞಾನಿಗಳದಾರ, ಮಹಾತ್ಮರದಾರ, ಸಂತರದಾರ, ಅವರ ದರ್ಶನವೂ ಕೂಡ ನಮಗೆ ಅತ್ಯಂತ ದುರ್ಲಭವಾಗಿರತಕ್ಕಂಥದ್ದು. ನಾವು ವೈಕುಂಠಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನವನ್ನು ಪಡಿಬೇಕಾಗಿತ್ತು ಅಂತಂದರೆ ನಾವು ಈ ಜನ್ಮದೊಳಗೆ ನಾವು ಮಹಾತ್ಮರ ದರ್ಶನವನ್ನು ಮಾಡಿಕೊಂಡು ಅವರ ಸದುಪದೇಶವನ್ನು ಶ್ರವಣ ಮಾಡಿ ನಾವು ತತ್ವಜ್ಞಾನ ಮಾಡ್ಕೊಂಡೀವಿ ಅಂತಂದರೆ ಅಂಥ ಸಾಕ್ಷಾತ್ ಭಗವಂತನ ಸ್ವರೂಪರೇ ನಾವು ಆಗ್ತಾ ಇದ್ದೀವಿ.
ಅದಕ್ಕೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದಿಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದನ್ನು ನಾವು ವ್ಯರ್ಥವಾಗಿ ಕಳಿಬಾರದು ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ವ್ಯರ್ಥವಾಗಿ ಕಳೆದೀವಿ ಅಂತಂದರೆ ನಮಗೆ ಇಂಥ ಜನ್ಮ ಮತ್ತೆ ನಮಗೆ ಸಿಗಲಾರದು ಅನ್ನುವಂಥ ಮಾತನ್ನು ಅನೇಕ ನೀತಿಕಾರರಾಗಲಿ ಮಹಾತ್ಮರು ನಮಗೆ ಉಪದೇಶವನ್ನು ಮಾಡಿಕೊಂಡು ಬರುವಂಥವರಾಗಿದ್ದಾರೆ. ಅದಕ್ಕೆ ಅಕ್ಕಮಹಾದೇವಿ ಹೇಳಿದ್ಲು, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ ಬಾರದ ಭವಗಳನ್ನು ಉಂಡೆ ಶುಭಾಶುಭಗಳನ್ನು ಕಂಡೆ ಹಿಂದಿನ ಜನ್ಮಗಳೇನಾದರಾಗಲಿ ಮುಂದೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನಾ ಮಾಡಿಕೊಳ್ತಾ ಇದ್ದಾಳೆ. ಹೇ ಭಗವಂತ, ನಾನು ಹಿಂದೆ ಎಷ್ಟೋ ಜನ್ಮ ಎತ್ತಿ ಬಂದಿದ್ದೀನಿ. ಅವೇನು 1 2 3 4 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಹುಟ್ಟಿ ಬಂದೀನಿ. ಎಷ್ಟು ಸಾರಿ ಹುಟ್ಟಿ ಬಂದೀನಿ ಅಂತಂದರೆ, ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಏನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಜೀವರ ಬಸರುಳು ಬಂದು ಅಂತ ನಿಜಗುಣಿಸುವರು ಹೇಳ್ತಾರೆ. ಈ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿದರೆ ಎಷ್ಟು ಪರಮಾಣುಗಳಾಗ್ತಾವೋ ಅವುಗಳ ಲೆಕ್ಕ ಮಾಡೋಕ್ಕೆ ಬರ್ತದೇನು ಅಂತಂದರೆ ಇಲ್ಲ. ಪರಮಾಣು ಅಂದರೆ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಅದು ಬರಿಗಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸೂಕ್ಷ್ಮದರ್ಶಕ ಯಂತ್ರವೇ ಬೇಕು. ಮತ್ತು ಇಡೀ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿ ಎಷ್ಟು ಪರಮಾಣುಗಳಾಗ್ಬೋದು, ಲೆಕ್ಕ ಮಾಡೋಕ್ಕೆ ಬರ್ತದೇನು ಅಂದರೆ ಇಲ್ಲ. ಅಷ್ಟು ಸಾರಿ ನಾವು ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದೇವಂತ. ಧೂಳಿ ಮಾಡಿ ಎನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಜೀವರ ಬಸರುಳು ಬಂದು ಅಂತ ಹೇಳಿದರು. ನಾವು ಅನಂತ ಜೀವರಾಶಿಗಳ ಗರ್ಭದಲ್ಲಿ ಹುಟ್ಟಿ ಬಂದಿದ್ದೀವಿ. ಅದಕ್ಕೆ ನಿಜಗುಣಿಸುವವರು ಹೇಳ್ತಾರೆ, ಮರಳಿ ನೀನತ್ತ ತಿರುಗದಂತೆ ರಚಿಸದೆ. ಈಗೇನು ಮನುಷ್ಯ ಜನ್ಮ ಬಂದದಲ್ಲ, ನಾವು ಇದನ್ನು ವ್ಯರ್ಥವಾಗಿ ಹಾನಿ ಮಾಡಿಕೊಳ್ಳಲಾರ್ದ ನಾವು ಪುನಃ ತಾಯಿ ಗರ್ಭದೊಳಗೆ ಬರಬಾರದು. ಮತ್ತೆ ನಮಗೆ ಜನ್ಮ ಅನ್ನುವಂಥದ್ದು ಬರಬಾರದು. ಆ ಜನ್ಮ ಬರಲಾರ್ದಂಗೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದು ಮನುಷ್ಯ ಜನ್ಮದಲ್ಲೇ ಬರ್ತದೆ. ಈ ಮನುಷ್ಯ ಜನ್ಮ ಬಿಟ್ಟರೆ ಇನ್ನು ಬೇರೆ ಯಾವ ಜನ್ಮದಲ್ಲಿಯೂ ಕೂಡ ಅದನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಇಲ್ಲಿ ಆ ಪಾರಮಾರ್ಥತ್ವವನ್ನು ತಿಳ್ಕೊಂಡಾಗ ಮಾತ್ರ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನುವಂಥದ್ದು ಆಗ್ತದೆ ಅಂತ ತಿಳ್ಕೊಂಡು ಇಲ್ಲಿ ಶ್ರೀಮನ್ನಿಜಗುಣ ಶ್ರೀಗಳವರು ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ನಮಗೆ ತಿಳಿಸಿಕೊಂಡು ಬಂದರು. ಮುಂದೆ ಹೇಳ್ತಾ ಇದ್ದಾರೆ, ವಿರತಿ ಅಂತ ಹೇಳಿದರು. ನಮಗೆ ವೈರಾಗ್ಯ ಅನ್ನುವಂಥದ್ದು, ನಾವು ವೈರಾಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಬೇಕಂದ್ರೂ ಕೂಡ ನಮ್ಮಲ್ಲಿ ವಿಷಯಗಳಲ್ಲಿ ದೋಷ ದರ್ಶನ ಆಗಬೇಕು ಅಂತ ಹೇಳ್ತಾರೆ. ವಿರತಿ ಅಂತಂದ್ರೆ ಏನಿಲ್ಲಿ ಇಹ ಮೂತ್ರಾರ್ಥ ಫಲಭೋಗ ವಿರಾಗ ವೈರಾಗ್ಯಂ ಅಂತ ಹೇಳಿದರು. ಈ ಲೋಕದ ಭೋಗ ಪದಾರ್ಥಗಳಲ್ಲಿ ಹಾಗೂ ಪರಲೋಕದ ಭೋಗ ಪದಾರ್ಥಗಳಲ್ಲಿ ನಾವು ಆಸಕ್ತರಾಗದೇ ಇರತಕ್ಕಂಥದ್ದು, ಅವುಗಳ ಕಾಮನೆಯಿಂದ ಕೂಡಿಕೊಳ್ಳದೆ ಇರುವಂಥದ್ದೇನಾದ ಅದು ವೈರಾಗ್ಯ ಅಂತ ಹೇಳಿಸ್ಕೊಳ್ತದೆ. ನಮಗೆಷ್ಟೇ ಮೋಹವನ್ನು ಮಾಡುವಂಥ ವಿಷಯ ಪದಾರ್ಥಗಳು ನಮ್ಮ ಇದರಲ್ಲಿದ್ದರೂ ಕೂಡ ಅವುಗಳಲ್ಲಿ ನಾವು ಆಸಕ್ತರಾಗಬಾರದು. ಅವುಗಳಲ್ಲಿ ನಾವು ಸುಖಬುದ್ಧಿಯನ್ನು ಮಾಡಿಕೊಂಡು ಅವುಗಳನ್ನ ಸಂಪಾದನೆ ಮಾಡಬೇಕು ಅನ್ನುವಂಥ ಈ ಒಂದು ಬುದ್ಧಿ ಅನ್ನುವಂಥದ್ದು ನಮಗೆ ಅಲ್ಲಿ ಮೋಹ ಅನ್ನುವಂಥದ್ದಾಯಿತು ಅಂತಂದ್ರೆ ನಮಗೆ ಭಗವಂತನ ಜ್ಞಾನ ಆಗೋದಿಲ್ಲ. ನಮ್ಮಲ್ಲಿ ವೈರಾಗ್ಯ ಅನ್ನುವಂಥದ್ದು ಬೇಕು ಅಂತ ಹೇಳ್ತಾರೆ. ಯಾಕೆ ವಿರತಿಯನ್ನುಳಿದು ಹೀನ ವಿಷಯವನ್ನೊಲಿವೆ ಕಾಕು ಮಾನಸವೇ ನಿನಗದರೊಳೇನುಂಟು. ನೋಡು, ಮನಸ್ಸನ್ನು ಕುರಿತು ಶ್ರೀಮನ್ನಿಜಗುಣಶೀಲವರು ಹೇಳಿದರು. ಶ್ರೇಷ್ಠವಾದ ವೈರಾಗ್ಯ ಅನ್ನುವಂಥದ್ದನ್ನು ಬಿಟ್ಟು ಈ ಲೋಕದಲ್ಲಿರ್ತಕ್ಕಂತಹ ಶಬ್ದ ಸ್ಪರ್ಶ ರೂಪ ರಸ ಗಂಧರೂಪವಾದ ಪಂಚ ವಿಷಯಗಳಲ್ಲಿಯೇ ನೀನು ಧಾವಿಸಿ ಹೋಗ್ತಾ ಇದ್ದೀಯಲ್ಲ, ಅಂಥ ಹೀನ ವಿಷಯಗಳನ್ನು ನೀನು ಯಾಕೆ ಪ್ರಾಪ್ತ ಮಾಡಿಕೊಳ್ತಾ ಇದ್ದೀಯಾ, ಅಲ್ಲಿ ಯಾವ ಸುಖ ಅದಂಥೇಳಿ ನೀನು ಅತ್ತ ಹೋಗ್ತಾ ಇದ್ದೀಯಾ ಅಂತ ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಇಹಲೋಕದ ಭೋಗಗಳೆಲ್ಲ ಹೇಗದಾವು, ಅವು ಅನಿತ್ಯದಾವು, ಅವು ಅಶುಚಿ ಅದಾವು, ಅವು ದುಃಖ ರೂಪದಾವು, ಅವು ಅನಾತ್ಮದಾವು. ಅವುಗಳಲ್ಲಿ ಯಾಕೆ ಮೋಹ ಮಾಡ್ತಿ? ಅದ ನಿನ್ನ ಆತ್ಮ ಅನ್ನುವಂಥದ್ದು ಪರಿಶುದ್ಧ ಅದ, ಅದು ಸುಖ ಸ್ವರೂಪವಾಗಿರ್ತಕ್ಕಂಥದ್ದು ಅದು. ಅದಕ್ಕೆ ಆತ್ಮನನ್ನು ಅರಿತುಕೋ. ಆತ್ಮನ ಒಂದು ಜ್ಞಾನವನ್ನು ಮಾಡಿಕೊಂಡು ಆತ್ಮದ ಯಥಾರ್ಥ ಜ್ಞಾನ ಆಯಿತು ಅಂತಂದರೆ ನೀನು ಮುಕ್ತನಾಗ್ತಾ ಇದ್ದೀಯ. ನಿನಗೆ ಶಾಶ್ವತವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ನಿನಗೆ ಪ್ರಾಪ್ತವಾಗ್ತದಂಥೇಳಿ ಅಲ್ಲಿ ಮನಸ್ಸಿಗೆ ವೈರಾಗ್ಯ ಅನ್ನುವಂಥದ್ದನ್ನು ಶ್ರೀಮನ್ನಿಜಗುಣ ಶಿವಳವರು ನಮಗೆ ಬೋಧವನ್ನು ಮಾಡಿಕೊಂಡು ಬಂದರು.
ಅಂದರೆ ವಿಷಯಗಳಲ್ಲಿ ನಮಗೆ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗಬೇಕು. ವಿಷಯಗಳಲ್ಲಿ ನಮಗೆ ದೋಷ ದರ್ಶನ ಅನ್ನುವಂಥದ್ದಾಗಬೇಕು. ಅದಕ್ಕೆ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಅಂಥೇಳಿ ಭಗವಂತನೂ ಕೂಡ ಭಗವದ್ಗೀತೆಯಲ್ಲಿ ಉಪದೇಶ ಮಾಡ್ಕೊಂಡು ಬರ್ತಾನೆ. ಇಂದ್ರಿಯಾರ್ಥೇಷು ವೈರಾಗ್ಯಂ, ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಹೋಗ್ತವೆ. ನಮ್ಮ ನೇತ್ರ ರೂಪವನ್ನು ಗ್ರಹಣ ಮಾಡ್ತದೆ. ನಮ್ಮ ಮನಸ್ಸು ನೇತ್ರ ಮೂಲಕವಾಗಿ ಆ ಸುಂದರವಾದ ಒಂದು ವಸ್ತುವನ್ನು ನೋಡ್ತು ಅಂತಂದ್ರೆ ಅದರಲ್ಲಿ ಸುಖಬುದ್ಧಿಯನ್ನು ಮಾಡ್ತದೆ. ಅದನ್ನು ಹೇಗಾದರೂ ನಾನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತೇಳಿ ಮನಸ್ಸಿನಲ್ಲಿ ಒಂದು ಕಾಮನೆ ಅನ್ನುವಂಥದ್ದಾಗ್ತದೆ, ಒಂದು ಇಚ್ಛಾ ಅನ್ನುವಂಥದ್ದು ಹುಡ್ತದೆ. ಅದಕ್ಕೆ ಜೀವ ಅದನ್ನು ಪಡ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಪ್ರಯತ್ನಕ್ಕೆ ಅದು ಸಿಗಲಿಲ್ಲ ಅಂತಂದರೆ ಇವನಿಗೆ ಕೋಪ, ಸಿಟ್ಟು ಬಂದುಬಿಡ್ತದೆ, ಮನಸ್ಸಿಗೆ ತಾಪ ಆಗ್ತದೆ. ಅದಕ್ಕೆ ಈ ವಿಷಯಗಳು ಇಂದ್ರಿಯಗಳೇನದಾವು ಅಂತಂದರೆ ತಮ್ಮ ತಮ್ಮ ವಿಷಯಗಳಲ್ಲಿ ಹೋಗ್ತಾ ಇದ್ದಾವೆ. ಮನಸ್ಸು ಅವುಗಳ ಇಚ್ಛಾ ಅನ್ನುವಂಥದ್ದನ್ನು ಮಾಡಿ ದುಃಖವನ್ನು ಪಡ್ತದೆ. ಅದಕ್ಕೆ ಆ ವಿಷಯಗಳಲ್ಲಿ ನಾವು ಇಂದ್ರಿಯಾರ್ಥಿಸು ವೈರಾಗ್ಯಂ, ಇಂದ್ರಿಯ ಮತ್ತು ವಿಷಯಗಳಲ್ಲಿ ನಾವು ವೈರಾಗ್ಯವನ್ನು ತಾಳಬೇಕು. ನೋಡಪ್ಪ, ಅವೆಲ್ಲವೂ ತೋರ್ತಾವು, ಕರೆ ನಿಜವಾದ ಸುಖ ಅವುಗಳಲ್ಲಿ ಇಲ್ಲ. ಅವೆಲ್ಲವೂ ದುಃಖ ರೂಪದಾವು. ಅವುಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವು ಭಾಳ ಕಷ್ಟ ಅನುಭವಿಸ್ಬೇಕಾಗ್ತದೆ, ನಾವು ಭಾಳ ದುಃಖ ಅನ್ನುವಂಥದ್ದಾಗ್ತದೆ. ಅದಕ್ಕೆ ಆ ವಿಷಯಗಳಲ್ಲಿ ನಾವು ದೋಷ ದರ್ಶನ, ಹೆಂಗೆ ಆಹಾರದೊಳಗೆ ವಿಷ ಮಿಶ್ರಿತ ಆಗಿತ್ತು ಅಂತಂದರೆ ಅದನ್ನು ನಾವು ಸೇವನೆ ಮಾಡೋದರಿಂದ ನಮಗೆ ಮರಣ ಅನ್ನುವಂಥದ್ದು ಬರ್ತದೆ. ಹಂಗೆ ಪ್ರಾಪಂಚಿಕವಾದ ಭೋಗಗಳನ್ನು ನಾವೇನು ಸಂಪಾದನೆ ಮಾಡ್ತೇವಲ್ಲ ಅದರಿಂದಲೂ ಕೂಡ ನಮಗೆ ದುಃಖ ಅನ್ನುವಂಥದ್ದೇ ನಮಗೆ ಪ್ರಾಪ್ತಿಯಾಗ್ತದೆ. ಅವುಗಳಲ್ಲಿ ಸುಖದ ಲವಲೇಶವೂ ಕೂಡ ಇಲ್ಲ ಅಂಥೇಳಿ ಹೀಗೆ ನಾವು ಮನಸ್ಸಿಗೆ ಒಂದು ವೈರಾಗ್ಯವನ್ನು ಬೋಧ ಮಾಡಿ ಆ ಮನಸ್ಸನ್ನುವಂಥದ್ದನ್ನು ನಾವು ಆದಷ್ಟು ಅಂತರ್ಮುಖ ಮಾಡಿಕೊಳ್ಬೇಕಂತಾರೆ. ಮನಸ್ಸನ್ನು ಭಗವತ್ ಚಿಂತನೆಗೆ, ಧ್ಯಾನ ಮಾಡಲಿಕ್ಕೆ ಅಥವಾ ಶಾಸ್ತ್ರಶ್ರವಣದಲ್ಲಿ ನಮ್ಮ ಮನಸ್ಸನ್ನುವಂಥದ್ದನ್ನು ನಾವು ತೊಡಗಿಸಬೇಕು. ನಾವು ಮನಸ್ಸನ್ನು ನಿಗ್ರಹಿಸಬೇಕು ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನ ನಿಗ್ರಹ ಆಯಿತು ಅಂತಂದರೆ ನಮಗೆ ಆತ್ಮಸ್ವರೂಪದ ಯಥಾರ್ಥ ಜ್ಞಾನ ಅನ್ನುವಂಥದ್ದು ನಮಗೆ ಆಗ್ತದೆ. ಅದಕ್ಕಿಲ್ಲಿ ವೈರಾಗ್ಯ ಅನ್ನುವಂಥದ್ದು, ಇದು ವೈರಾಗ್ಯ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವೈರಾಗ್ಯಮೇವ ಅಭಯಂ ಅಂತ ಭರ್ತೃರು ಹೇಳಿದರು. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ. ನೀತಿಕಾರರು ಭಾಳ ಸುಂದರವಾಗಿ ಆ ವಿಚಾರವನ್ನು ಪೂರ್ವದಲ್ಲಿ ತಾವೆಲ್ಲ ಕೇಳ್ಕೊಂಡು ಬಂದಿದೆ. ಅನೇಕ ಭೋಗಗಳು ನಮಗದಾವು ಅಂತಂದರೆ ನಮಗೆ ರೋಗದ ಭಯ ಅನ್ನುವಂಥದ್ದು. ಅದು ನಾವು ಒಳ್ಳೆಯ ಉತ್ತಮ ಕುಲದಲ್ಲಿ ಹುಟ್ಟೇವಂದ್ರೂ ಕೂಡ ಏನಾದರೂ ನಮ್ಮಿಂದ ಪ್ರಮಾದ ಆಗಿ ಲೋಕದೊಳಗೆ ಅಪಕೀರ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಭಯ ಅನ್ನುವಂಥದ್ದು ನಮಗೆ ಆಗ್ತದೆ. ಅದಕ್ಕೆ ಕುಲೇಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ. ನಾವು ಎಷ್ಟೇ ಹಣ ಸಂಪಾದನೆ ಮಾಡೇವಂದ್ರೂ ಕೂಡ ನಮಗೆ ರಾಜರ ಭಯ ಅನ್ನುವಂಥದ್ದು, ಸರ್ಕಾರದ ಭಯ ಅನ್ನುವಂಥದ್ದು. ಸರ್ಕಾರದವ್ರು ಎಲ್ಲಿ ನಮಗೆ ಟ್ಯಾಕ್ಸ್ ಹಾಕಿ ನಮ್ಮ ಹಣವನ್ನು ಒಯ್ತಾರೆ ಅಥವಾ ಲೋಕಾಯುಕ್ತರು ಬಂದು ಎಲ್ಲ ನಮ್ಮಲ್ಲಿರುವಂಥ ಸಂಪತ್ತು ಒಯ್ತಾರ ಅನ್ನುವಂಥ ಭಯ ಅನ್ನುವಂಥದ್ದು. ಅದಕ್ಕಂತಾರೆ ಅವರು ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಖಲೇ ರಿಪು ಭಯಂ, ಕಾಯೇ ಕೃತಾಂತಾದ್ ಭಯಂ. ನೋಡಿ, ಹೀಗೆ ನಾವು ಆದರೆ ದೀನತೆಯ ಭಯ ಅನ್ನುವಂಥದ್ದು. ನಮ್ಮಲ್ಲಿ ಭಾಳ ಶಕ್ತಿ ಐತಿ ಅಂತಂದರೆ ನಾವು ಬಲಶಾಲಿಗಳಾದ್ರೆ ಶತ್ರುಳ ಭಯ ಅನ್ನುವಂಥದ್ದು. ನಾವು ಗುಣವಂತರಾದ್ರೆ ದುಷ್ಟರ ಭಯ ಅನ್ನುವಂಥದ್ದು. ನಮಗೆ ಶರೀರದೊಳಗೆ ಮೃತ್ಯುವಿನ ಭಯ ಅನ್ನುವಂಥದ್ದು. ನಾವು ಒಳ್ಳೆಯ ರೂಪವಂತರಾಗಿದ್ದೀವಿ ಅಂತಂದರೆ ಮುಪ್ಪಿನ ಭಯ ಅನ್ನುವಂಥದ್ದು. ನನ್ನ ಮುಪ್ಪು ಬಂದು ಎಲ್ಲ ರೂಪ ಹೋಗ್ತದನ್ನುವಂಥ ಭಯ ಅನ್ನುವಂಥದ್ದು. ಅದಕ್ಕೆ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಅಭಯಂ ಅಂತ ಹೇಳಿದರು. ಲೋಕದಲ್ಲಿರ್ತಕ್ಕಂಥ ಸಮಸ್ತ ಭೋಗಗಳೇನದಾವು ಅಂತಂದರೆ ಇವು ಭಯದಿಂದ ಕೂಡಿಕೊಂಡವು. ನಮಗೆ ಅಭಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಇಲ್ಲಿ ವೈರಾಗ್ಯ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಮಗೆ ವೈರಾಗ್ಯ ಅನ್ನುವಂಥದ್ದಿಲ್ಲದೆ ಈ ದೇಹಾಭಿಮಾನ ಅನ್ನುವಂಥದ್ದು ಹೋಗ್ತದೇನೋ ಅಂತಂದ್ರೆ ಹೋಗೋದಿಲ್ಲ. ಒಂದು ಸಲ ಒಬ್ಬ ಮಹಾತ್ಮರು ತಮ್ಮ ಶಿಷ್ಯನ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದರು.
ಶಿಷ್ಯ ಗುರುಗಳಿಗೆ ಕೇಳ್ತಾ ಇದ್ದಾನೆ, ಗುರುಗಳೇ ನನಗೇನಾದರೂ ಉಪದೇಶ ಮಾಡಿರಲ್ಲ, ನಿಮ್ಮ ಉಪದೇಶದಂತೆ ನಾನು ನಡ್ಕೊಳ್ತೀನಿ ಅಂತ ಶಿಷ್ಯ ಕೇಳಿಕೊಂಡ. ಆವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ ನೀ ಏನೊಂದು ಆಗ್ಲಿಕ್ಕೆ ಹೋಗಬೇಡ, ಯಾಕಂದ್ರೆ ನೀನು ಪ್ರತ್ಯೇಕಾತ್ಮನೇ ಅದಿ, ನೀನು ಪರಬ್ರಹ್ಮ ಸ್ವರೂಪನ ಅದಿ, ನೀ ಏನೂ ಆಗಬೇಡ, ಇದನ್ನು ಅನುಸಂಧಾನ ಮಾಡು ಅಂತ ಹೇಳಿದರು. ಆಗಲಿ ಗುರುಗಳೇ ಅಂಥೇಳಿ ಅದನ್ನು ಚಿಂತನೆ ಮಾಡ್ಕೊತ ಹೊರಟ. ಅವರು ಸಂಚಾರ ಮಾಡ್ಕೊತ ಒಂದು ರಾಜ್ಯಕ್ಕೆ ಬಂದರು. ಆ ರಾಜ್ಯದೊಳಗೆ ಮಹಾರಾಜ ಏನು ಮಾಡಿದ, ಊರು ಹೊರಭಾಗದೊಳಗೆ ಒಂದು ಅರಣ್ಯದೊಳಗೆ ಅಲ್ಲಿ ಒಂದು ಹೂವಿನ ತೋಟವನ್ನು ಮಾಡಿದ್ದ. ಅಲ್ಲಿ ವಿಶ್ರಾಂತಿ ಪಡೀಲಿಕ್ಕೆ ಅನೇಕ ಮಂಚಗಳನ್ನು, ಪಲ್ಲಂಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದ. ಅಲ್ಲಿ ಒಂದು ಮನೆಯನ್ನು ಕೂಡ ಕಟ್ಟಿದ್ದ. ಆವಾಗ ಅವರು ದಣದು ಬಂದಿದ್ದರು. ಮಹಾತ್ಮರು ಹೇಳಿದರು, ನೋಡಪ್ಪ ನೀನು ಇಲ್ಲಿ ವಿಶ್ರಾಂತಿ ಮಾಡಂಥೇಳಿ ಒಂದು ಮಂಚದ ಮೇಲೆ ಶಿಷ್ಯನಿಗೆ ಮಲಗಲಿಕ್ಕೆ ಹೇಳಿದರು. ಅವರು ಕೂಡ ದೂರದಲ್ಲಿರ್ತಕ್ಕಂಥ ಮತ್ತೊಂದು ಮಂಚದ ಮೇಲೆ ಅವರು ಮಲ್ಕೊಂಡ್ರು. ಆವಾಗ ರಾಜ ಸಾಯಂಕಾಲ ಸಮಯದ 4-5 ಗಂಟೆ ಆಗಿತ್ತು. ಇವರು ವಿಶ್ರಾಂತಿ ಪಡೀತಾಯಿದ್ರು, ಇಬ್ಬರು ಮಲ್ಕೊಂಡಿದ್ದರು. ತನ್ನ ಆ ಸೇವಕನ ಜೊತೆಯೊಳಗೆ ರಾಜ ಬರ್ತಾ ಇದ್ದಾನೆ. ಅಲ್ಲೇನೋ ವಿಶ್ರಾಂತಿ ಪಡಿಬೇಕಂತ ವಾಯುವಿಹಾರಕ್ಕೆ ಬಂದಾಗ ಆ ಸೇವಕ ಹೇಳ್ತಾ ಇದ್ದಾನೆ, ಎಲ್ಲೋ ನೀನು ಯಾರು, ಇದು ಮಹಾರಾಜರು ವಿಶ್ರಾಂತಿ ಪಡೆಯುವಂಥ ಇದು ಆಸನ ಅದ, ಇದು ಮಂಚದ, ಇದ್ರ ಮ್ಯಾಗ ಯಾಕೆ ಮಲ್ಕೊಂಡಿದ್ದೀ ಅಂತಂದ. ಆವಾಗ ಈ ಶಿಷ್ಯ ಹೇಳ್ತಾ ಇದ್ದಾನೆ, ನಾನು ಸಾಧು ಅದೀನಿ, ನಾನು ಸನ್ಯಾಸಿ ಇದ್ದೀನಿ, ನನ್ನನ್ನು ಯಾರು ನೀ ಕೇಳೋರು ಅಂತಂದ. ಆವಾಗ ಅವನಿಗೆ ಭಾಳ ಸಿಟ್ಟು ಬಂತು ಸೇವಕನಿಗೆ. ಅಲ್ಲ, ಇದು ರಾಜರು ಮಲಗತಕ್ಕಂಥ ಆಸನ, ಇದ್ರ ಮ್ಯಾಕೆ ನೀ ಯಾಕೆ ಮಲ್ಕೊಂಡಿದ್ದೀ ಅಂಥೇಳಿ ಸಿಟ್ಟಿಗೇರಿದ. ಆವಾಗ ಅವನು, ನಾನು ಸನ್ಯಾಸಿ, ನಾನು ಸಾಧು ಅದೀನಿ, ನೀವ್ಯಾಕೆ ನನ್ನನ್ನು ಎಬ್ಬಿಸ್ತಾ ಇದ್ದೀರಿ ಅಂಥೇಳಿ ಮತ್ತೆ ಜೋರಾಗಿ ಮಾತಾಡಿದ. ಆವಾಗ ಸೈನಿಕ ಭಾಳ ಸಿಟ್ಟು ಬಂತು, 2 ಏಟು ಹೊಡೆದ ಅವನಿಗೆ. ಹೊಡೆದವನನ್ನು ಇಲ್ಲಿ ನಡಿ ಅಂಥೇಳಿ ಅಲ್ಲಿಂದ ಹೊರಗೆ ದಬ್ಬಿ ಕಳಿಸಿಬಿಟ್ಟ. ಮುಂದೆ ರಾಜ ತನ್ನ ಸೇವಕನ ಜೊತೆಯೊಳಗೆ ಬರ್ತಾ ಇದ್ದಾನೆ. ಅಲ್ಲಿ ಇನ್ನೊಂದು ಮಂಚದ ಮೇಲೆ ಆ ಮಹಾತ್ಮರು ಮಲಗಿದ್ರಲ್ಲ, ಮಹಾಜ್ಞಾನಿಗಳು ಮಲ್ಕೊಂಡಿದ್ದರು. ಆವಾಗ ಸೇವಕ ಬಂದು ಕೇಳ್ತಾ ಇದ್ದಾನೆ, ಯಾರು ನೀವು ಇಲ್ಲಿ ಯಾಕೆ ಮಲ್ಕೊಂಡಿರಿ ಹೇಳ್ರಿ ಅಂತಂದಾಗ ಆ ಮಹಾತ್ಮ ಸುಮ್ಮನೆ ಇದ್ದರು, ಅವರೇನು ಮಾತಾಡಲಿಲ್ಲ. ಇದು ಮಹಾರಾಜರು ಮಲಗತಕ್ಕಂಥ ಇದು ಸ್ಥಾನದ, ನೀವು ಇಲ್ಲಿ ಮಹಾರಾಜರು ವಾಯು ವಿಹಾರ ಮಾಡ್ತಾರೆ, ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡ್ಕೊಂಡಿದ್ದಾರೆ, ನೀವು ಇಲ್ಲಿ ಬರ್ತಕ್ಕಂಥದ್ದಲ್ಲ, ಇದು ಯಾರಿಗೆ ಸಾರ್ವಜನಿಕರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ, ನೀವು ಯಾರಾದ್ರೂ ಹೇಳ್ರಿ ನಡ್ರಿ ಅಂತಂದಾಗ ಮಹಾತ್ಮ ಸುಮ್ಮನೆ ಇದ್ದ. ಆವಾಗ ರಾಜ ಹೇಳ್ತಾನೆ, ಯಾವನೋ ಮಹಾತ್ಮದಾನ ಅಂತ ಕಾಣಿಸ್ತದೆ, ಇವನಿಗೇನು ಮಾಡೋಕ್ಕೆ ಹೋಗಬೇಡ, ಅವನ ಸುಮ್ಮನೆ ಹೋಗಿ ಕಳಿಸಿಬಿಡು ಅಂಥೇಳಿ ರಾಜ ನೋಡ್ದ. ಹೀಗಾಗಿ ಮಹಾತ್ಮನಿಗೇನು ಬಡಿಲಾರ್ದಂಗೆ, ಅವನಿಗೆ ಮತ್ತೆ ಸಿಟ್ಟಿಗೇರಿ ಬೈಲಾರ್ದಂಗೆ ಆ ಮಹಾತ್ಮನನ್ನು ಹೋಗಿ ಹೊರಗೆ ಕಳಿಸಿ ಬಂದ ಅಂತ. ಆವಾಗ ಇಬ್ಬರು ಗುರು ಶಿಷ್ಯರು ಪ್ರಯಾಣ ಬೆಳೆಸಿದರು. ಆವಾಗ ಶಿಷ್ಯ ಕೇಳ್ತಾ ಇದ್ದಾನೆ, ಗುರುಗಳೇ ನನಗೆ ಆ ಸೇವಕ ಬಡ್ದು ಬಿಟ್ಟ, ನನ್ನನ್ನು 4 ಏಟು ಬಡ್ದು ಕಳಿಸಿದ ಅಂತ ಅಂದ. ಆವಾಗ ಮಹಾತ್ಮರು ಕೇಳಿದ, ಮತ್ತು ನಿಮಗೇನಾದರೂ ಶಿಕ್ಷೆ ಮಾಡಿದ್ನೇನು, ನಿಮ್ಮನ್ನೇನಾದರೂ ಬಡ್ದೇನು ಅಂತಂದಾಗ ಮಹಾತ್ಮ ಹೇಳಿದರು, ನನಗೇನು ಬಡಿಲಿಲ್ಲಪ್ಪ ಅಂಥೇಳಿ ಅಂತಂದರು. ಆವಾಗ ಮಹಾತ್ಮರು ಕೇಳ್ತಾರೆ, ಏನಪ್ಪ ಶಿಷ್ಯನಿಗೆ ಏನಾದರೂ ಆಗಿದ್ದೇನು ಅಂತ ಕೇಳಿದರು. ಇಲ್ಲ, ನಾ ಏನಾಗಿದ್ದಿಲ್ಲ, ನಾನು ಸಾಧು ಅದೀನಿ, ನಾನು ಸನ್ಯಾಸಿ ಅದೀನಿ ಅಂತ ಹೇಳಿದೆ, ಅಷ್ಟಂದಿದ್ದಕ್ಕೆ ನನ್ನನ್ನು ಬಡ್ದು ಬಿಟ್ಟ. ಆವಾಗ ಗುರು, ನೋಡು, ನೀ ಏನೂ ಆಗಬೇಡ ಅಂತ ಹೇಳಿದ್ದೆ, ನೀ ಮೌನವಾಗಿದ್ದಿದ್ದಿ ಅಂತಂದರೆ ನಿನಗೆ ಅವ ಬಡಿತಿದ್ದಿಲ್ಲ, ನಿನಗೆ ಏಟು ಕೊಡ್ತಿದ್ದಿಲ್ಲ ಅವನು. ನೀನು ಸಾಧು, ನಾನು ಸನ್ಯಾಸಿ ಅಂಥೇಳಿ ಹಿಂಗೆ ಅಂದಿದ್ದರಿಂದ ನಿನಗೇನಾಯಿತು ಅಂತಂದರೆ ನಿನಗೆ ಶಿಕ್ಷೆ ಅನ್ನುವಂಥದ್ದಾಯಿತು. ಅದಕ್ಕೆ ನಾವು ಏನಾದರೂ ಆದರೆ ನಮಗೆ ಶಿಕ್ಷೆ ಅನ್ನುವಂಥದ್ದಾಗ್ತದೆ. ಯಾಕಂದ್ರೆ ನಾವು ಮಾನ ಪ್ರತಿಷ್ಠೆಗೋಸ್ಕರವಾಗಿ ನಾವು ಏನಾದರೂ ಆಗಲಿಕ್ಕೆ ಹೋಗ್ತೀವಿ, ನಮ್ಮಲ್ಲಿ ಅನೇಕ ಕಾಮನೆಗಳು ಇರ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಇಲ್ಲಿ ವಿರಕ್ತ ಅಂತಾಗಲಿ, ಅವಧೂತ ಅಂತಾಗಲಿ, ಸನ್ಯಾಸಿ ಆಗಲಿ, ಇವುಗಳಾಗುವುದರಿಂದನೇ ನಾವು ಏಟು ತಿನ್ನಬೇಕಾಗ್ತದೆ, ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ನಾವು ಏನೂ ಆಗದೇ ಇದ್ದೀವಿ ಅಂತಂದ್ರೆ ನಮಗೆ ಯಾವ ಶಿಕ್ಷೆನೂ ಆಗೋದಿಲ್ಲ ಅಂಥೇಳಿ ಮಹಾತ್ಮ ನೋಡಿದನಂತೆ. ಆವಾಗ ಶಿಷ್ಯನಿಗೆ ತಾನು ಮಾಡಿದ ಅಪರಾಧ ಗುರ್ತಾಯಿತು, ಮುಂದೆ ಅದನ್ನು ತಿದ್ದುಕೊಂಡ ಅಂಥೇಳಿ ಹಿಂಗೊಂದು ದೃಷ್ಟಾಂತ ಬರ್ತದೆ. ಅದಕ್ಕೆ ನಮ್ಮಲ್ಲಿ ವೈರಾಗ್ಯ ಅನ್ನುವಂಥದ್ದಿಲ್ಲದ ಈ ದೇಹಾಭಿಮಾನ ಅನ್ನುವಂಥದ್ದು ಹೋಗ್ತದೇನೋ ಅಂತಂದ್ರೆ ಹೋಗೋದಿಲ್ಲ. ಅದಕ್ಕೆ ನಾವು ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಈ
ವಿಷಯಗಳಲ್ಲಿರ್ತಕ್ಕಂಥ ಒಂದು ಕಾಮನೆ ಅನ್ನುವಂಥದ್ದೇನದ ಅದುವೇ ನಮಗೆ ಬಂಧನವನ್ನು ಉಂಟು ಮಾಡ್ತದೆ. ಅವುಗಳಲ್ಲಿ ನಾವು ವೈರಾಗ್ಯವನ್ನು ಸಂಪಾದನೆ ಮಾಡಿದ್ದೀವಿ ಅಂತಂದರೆ ಅದು ನಮಗೆ ಶ್ರೇಷ್ಠವಾದ ಸುಖ ಅನ್ನುವಂಥದ್ದನ್ನು ಕೊಡ್ತದೆ ಅನ್ನುವಂಥ ಮಾತನ್ನು ಶ್ರೀಮನ್ನಿಜಗುಣಸ್ವಾಮಿಗಳವರು ಇಲ್ಲಿ ವಿರತಿ ಅಂತ ಹೇಳಿಕೊಂಡು ಬಂದರು. ಪೂರ್ವದಲ್ಲಿ ಶ್ರೀಮನ್ನಿಜಗುಣಸ್ವಾಮಿಗಳವರು ಕೂಡ ಉಪದೇಶ ಮಾಡ್ಕೊಂಡು ಬಂದಾರ. ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಪರತರ ಸುಖವಾವುದು. ನೋಡಿರಿ, ಸುಖ ನಾವು ವಿಷಯಗಳಲ್ಲಿ ಹುಡುಕ್ತೀವಿ, ಆದರೆ ವಿಷಯಗಳಲ್ಲಿರ್ತಕ್ಕಂಥ ಸುಖ ಅದು ಕ್ಷಣಿಕವಾಗಿರ್ತಕ್ಕಂಥದ್ದು, ಅದು ಅಲ್ಪವಾಗಿರುವಂಥದ್ದು. ಪರತರ ಅಂದರೆ ಅತಿ ಶ್ರೇಷ್ಠವಾದ ಸುಖ ಯಾವುದು ಅಂತ ಕೇಳ್ತಾರೆ. ಯಾವ ಸುಖ ನಮಗೆ ಸದಾಕಾಲದಲ್ಲಿ ನಮ್ಮನ್ನು ಕೈಬಿಟ್ಟು ಹೋಗುವುದಿಲ್ಲವೋ, ಯಾವ ಸುಖದೊಳಗೆ ದುಃಖ ಅನ್ನುವಂಥದ್ದೇ ಇಲ್ಲವೋ, ಸದಾ ನಾವು ಆನಂದವಾಗಿ ಸುಖವಾಗಿರಬೇಕು. ಅಂಥ ಶ್ರೇಷ್ಠವಾದ ಸುಖ ಯಾವುದು ಅಂತಂದರೆ ಅದು ಆತ್ಮಸುಖ, ಬ್ರಹ್ಮಸುಖ. ನಾವು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡಾಗ ನಮಗೆ ಯಾವ ಸುಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದಲ್ಲ, ಅಂಥ ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖ ಯಾವುದು ಅಂತ ವಿಚಾರ ಮಾಡಿದರೆ ಅಖಿಳ ಭೋಗ ವಿರತಿ ಅಂತ ಹೇಳಿದರು. ಅಖಿಳ ಭೋಗ ಅಂತಂದ್ರೆ ಏನು? ಇಹಲೋಕದ ಪರಲೋಕದ ಯಾವ ಭೋಗಗಳದಾವಲ್ಲ, ಆ ಭೋಗಗಳಲ್ಲಿ ಒಂದು ವೈರಾಗ್ಯ ಅನ್ನುವಂಥದ್ದು, ಆ ಭೋಗಗಳಲ್ಲಿ ಆಸಕ್ತಿಯನ್ನು ಹೊಂದದೇ ಇರತಕ್ಕಂಥದ್ದೇನದ ಇದೇ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಸುಖ ಅಂತ ಹೇಳಿಸಿಕೊಳ್ತದೆ ಅಂತ. ನಾವೆಲ್ಲರೂ ಪ್ರಾಪಂಚಿಕ ಭೋಗಗಳಲ್ಲೇ ಆಸಕ್ತರಾಗಿದ್ದೀವಿ, ಅವುಗಳೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ, ಅವೇ ನಿಜವಾದ ಸುಖ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಮಹಾತ್ಮರು ಹೇಳ್ತಾರೆ ಅವು ನಿಜವಾದ ಸುಖಗಳಲ್ಲ. ಯಾಕಂದ್ರೆ ಅವುಗಳನ್ನು ಪಡ್ಕೊಂಡು ನಾವು ಯಾರಾದರೂ ಲೋಕದೊಳಗೆ ನಿಜವಾದ ಸುಖಿಗಳಾಗಿದ್ದೀವಿ ಏನು ಅಂತಂದರೆ ಇಲ್ಲ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾದಿ ಗಚ್ಚತಿ ಅಂತ ಭಗವಂತ ಹೇಳಿದಂತೆ, ನಮಗೆ ಆತ್ಮಜ್ಞಾನ ಆಯಿತು ಅಂತಂದರೆ ನಮಗೆ ಶ್ರೇಷ್ಠವಾದ ಸುಖ ಮತ್ತು ಪರಮಶಾಂತಿ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತದೆ ಅನ್ನುವಂಥ ಮಾತನ್ನು ಭಗವಂತ ಗೀತೆಯೊಳಗೆ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದ. ಅದಕ್ಕೆ ವಿರತಿಯಿಂದ ಇತರ ಸಂಪದ ಸುಖಮುಂಟೆ. ವೈರಾಗ್ಯಕ್ಕಿಂತಲೂ ಹೆಚ್ಚಿನ ಸಂಪದ್ರೂಪವಾಗಿರ್ತಕ್ಕಂಥ ಸುಖ ಈ ಲೋಕದೊಳಗಾಗಲಿ ಪರಲೋಕದೊಳಗಾಗಲಿ ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲ ಅಂತಲೇ ಸಿದ್ಧ ಆಗ್ತದೆ. ಅದಕ್ಕೆ ಈ ಲೋಕದ ಭೋಗಗಳಾಗಲಿ ಪರಲೋಕದ ಭೋಗಗಳಾಗಲಿ ಇವೆಲ್ಲವೂ ನಮಗೆ ಪ್ರಾರಬ್ಧದೊಳಗೆ ನಾವು ಮಾಡಿದಂಥ ಕರ್ಮಾನುಸಾರವಾಗಿ ನಮಗೆ ಪ್ರಾಪ್ತ ಆಗ್ತಾವೆ. ಕರ್ಮದ ಫಲ ತೀರ್ತು ಅಂತಂದರೆ ಅವು ನಮ್ಮನ್ನು ಕೈ ಬಿಟ್ಟು ಹೋಗಿಬಿಡ್ತಾ ಇದ್ದಾವೆ. ಅದಕ್ಕೆ ಅವುಗಳಲ್ಲಿ ನಿಜವಾದ ಒಂದು ಸುಖ ಅನ್ನುವಂಥದ್ದಿಲ್ಲ. ಅವುಗಳಲ್ಲಿ ನಿಜವಾದ ಸುಖ ಅನ್ನುವಂಥದ್ದು ಅದು ತೋರ್ತದಂದ್ರೂ ಕೂಡ ಅದು ಕೇವಲ ನಮ್ಮ ಭ್ರಾಂತಿಗೆ, ನಮಗೆ ಭ್ರಾಂತಿಯಿಂದ ತೋರ್ತದೆ. ನಾವು ಅವುಗಳಲ್ಲಿ ಸುಮ್ಮನೆ ಸತ್ಯತ್ವ ಭಾವನೆಯನ್ನು ಮಾಡಿಕೊಂಡೀವಿ. ವಿಚಾರ ಮಾಡಿ ನೋಡಿದ್ರೆ ಅವೆಲ್ಲವೂ ದುಃಖ ರೂಪವೇ ಆಗಿದ್ದಾವೆ. ಅದಕ್ಕಂಥ ಶ್ರೇಷ್ಠವಾದ ಸುಖವನ್ನು ಪಡಿಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತವಾಗಬೇಕು. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಶ್ರುತಿ ಹೇಳ್ತದೆ. ಅಂದರೆ ನಾವು ಪಡೆಯುವಂಥ ಏನು ಇಹಲೋಕದ ಪರಲೋಕದ ಸುಖ ಅದಾವಲ್ಲ, ಅವುಗಳಲ್ಲಿ ಮುಮುಕ್ಷವಾಗಿರ್ತಕ್ಕಂಥವನು ಪರೀಕ್ಷೆ ಮಾಡ್ತಾನೆ ಅವುಗಳನ್ನು. ಈ ಲೋಕದ ಭೋಗಗಳು ಇವು ಕೂಡ ದುಃಖ ರೂಪದವು, ಪರಲೋಕದ ಭೋಗಗಳು ಕೂಡ ಅವು ದುಃಖ ರೂಪದವು. ಅವುಗಳು ನಾವು ಮಾಡಿದ ಪುಣ್ಯಾನುಸಾರವಾಗಿ ನಾವು ಮಾಡಿರ್ತಕ್ಕಂಥ ಕರ್ಮಗಳೇನದಾವು ಕರ್ಮಕ್ಕೆ ತಕ್ಕಂತೆ ಅವು ಪ್ರಾಪ್ತ ಆಗ್ತಾವು. ಯಾವುದು ಕರ್ಮದಿಂದ ಪ್ರಾಪ್ತ ಆಗೈತೋ ಅದು ಕರ್ಮದ ಫಲ ಕೊಟ್ಟು ನಾಶಿಯಾಗಿ ಹೋಗಿಬಿಡ್ತದೆ. ಅದಕ್ಕೆ ಅವು ಭೋಗಗಳು ನಮ್ಮಿಂದ ದೂರ ಆಗ್ತಾ ಇದ್ದಾವೆ. ಅದಕ್ಕೆ ಅವುಗಳಲ್ಲಿ ಅವನು ಆಸಕ್ತಿಯನ್ನು ಹೊಂದೋದಿಲ್ಲ, ಅವುಗಳ ಅಪೇಕ್ಷೆ ಅನ್ನುವಂಥದ್ದನ್ನು ಮಾಡೋದಿಲ್ಲ. ಮುಮುಕ್ಷವಾಗಿರ್ತಕ್ಕಂಥವನು ಅವುಗಳಲ್ಲಿ ವೈರಾಗ್ಯವನ್ನು ತಾಳ್ತಾ ಇದ್ದಾನೆ, ಅವನಲ್ಲಿ ವೈರಾಗ್ಯ ಅನ್ನುವಂಥದ್ದು ಮೂಡುತ್ತದೆ. ಅದಕ್ಕೆ ಇಲ್ಲಿ ನಾವು ನಿತ್ಯವಾದ ಸುಖ ಪಡಿಬೇಕು. ನಿಜವಾದ ಸಂಪತ್ತು ಯಾವುದು ಅಂದರೆ ವೈರಾಗ್ಯ. ಆ ವೈರಾಗ್ಯ ಅನ್ನುವಂಥ ಸಂಪತ್ತಿಗಿಂತಲೂ ಇತರೆ ನಿಜವಾದ ಒಂದು ಸಂಪತ್ತು ಅದೇನು ಅಂತಂದರೆ ಇಲ್ಲ. ವಿರತಿಯಿಂದ ಇತರ ಸಂಪದ ಸುಖಮುಂಟೆ. ಇಲ್ಲಿ ವೈರಾಗ್ಯ ರೂಪವಾದ ಸಂಪತ್ತಿಗಿಂತಲೂ ನಿಜವಾದ ಒಂದು ಸುಖ ಅನ್ನುವಂಥದ್ದು ಈ ಲೋಕದೊಳಗೆ ಪರಲೋಕದೊಳಗೆ ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲ ಅನ್ನುವಂಥ ಮಾತನ್ನು
ಶ್ರೀಮನ್ ನಿಜಗುಣಸ್ವಾಮಿಯವರು ಕೂಡ ಪೂರ್ವದಲ್ಲಿ ಈ ವಿಚಾರವನ್ನು ನಮಗೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ವೈರಾಗ್ಯ ಅನ್ನುವಂಥದ್ದನ್ನೇ ನಾವೆಲ್ಲರೂ ಸಂಪಾದನೆ ಮಾಡಬೇಕಂಥೇಳಿ ಇಲ್ಲಿ ವಿರತಿ ಅಂತ ಹೇಳ್ಕೊಂಡು ಬಂದರು. ಈ ವೈರಾಗ್ಯವು ಕೂಡ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಇದು ಸದ್ಗುಣ ಅಂತ ಹೇಳಿಸಿಕೊಳ್ತದೆ. ಇಂಥ ಶ್ರೇಷ್ಠವಾದ ಗುಣ ನಮ್ಮೊಳಗಿತ್ತು ಅಂತಂದರೆ ನಾವು ಭಗವತ್ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನು ಮಾಡಿಕೊಳ್ತೀವಿ ಅಂತ. ಕಬೀರರು ಹಾಗೂ ಅವರ ಪುತ್ರರಾಗಿರ್ತಕ್ಕಂಥ ಕಮಾಲರು ಮಾರ್ಗದೊಳಗೆ ಪ್ರಯಾಣ ಮಾಡ್ತಾಯಿದ್ರು, ಸಂಚಾರ ಮಾಡ್ಕೊತ ಹೊರಟಿದ್ದರು. ಆ ಮಾರ್ಗ ಮಧ್ಯದಲ್ಲಿ ಏನಾಗಿತ್ತು ಅಂತಂದರೆ ಒಂದು ಬಂಗಾರದ ಗಟ್ಟಿ ಬಿದ್ದಿತ್ತು. ಅದನ್ನು ಕಬೀರರು ನೋಡಿದರು. ನಾವು ವೈರಾಗ್ಯಗಳು ಇಹಲೋಕದ ಯಾವ ಭೋಗಗಳಲ್ಲಿ ಸುಖ ಇಲ್ಲ ಅಂಥೇಳಿ ಅವುಗಳನ್ನು ತ್ಯಾಗ ಮಾಡಿದ್ದೀವಿ. ಇದರೊಳಗೆ ನಮಗೆ ಆಸೆ ಉಂಟಾಗಬಾರದು. ನನಗೇನೋ ವೈರಾಗ್ಯ ಅದ, ನನ್ನ ಮಗನಿಗೆ ಇದನ್ನು ನೋಡಿ ಅವನಿಗೆ ವೈರಾಗ್ಯ ಮೂಡ್ಬೋದು ಅಂಥೇಳಿ ಸ್ವಲ್ಪ ಮಣ್ಣು ತೆಗೆದು ಅದನ್ನು ಮುಚ್ಚಾಕತ್ತಿದ್ರು. ಅದನ್ನು ಮುಚ್ಚಿದ್ರು. ಅಷ್ಟೊತ್ತಿಗೆ ಕಮಾಲ ಬಂದ. ಯಪ್ಪ ಏನೋ ಮಾಡ್ತಾ ಇದ್ದೀಯಲ್ಲ, ಏನು ಮಾಡಿದಿ ಅಂತ ಕೇಳಿದರು. ಏನಿಲ್ಲ ಮಗು ಅಂತೇಳಿ ಅಂದರು. ಇಲ್ಲ ಏನೋ ಮುಚ್ತಾ ಇದ್ದೀಯಲ್ಲ ಅಂತಂದರು. ಏನಿಲ್ಲ, ಇಲ್ಲಿ ಯಾವುದೋ ಒಂದು ಬಂಗಾರದ ಗಟ್ಟಿ ಬಿದ್ದಿತ್ತು, ಇದ್ರ ಮ್ಯಾಲೆ ನಿನಗೆ ಮೋಹ ಆಗಬಹುದು ಅಂತ ಹೇಳ್ಕೊಂಡು ಇದನ್ನು ಮುಚ್ಚಾಕತ್ತೀನಿ ಅಂತಂದ್ರು ಅವರು. ಆವಾಗ ಕಮಾಲರು ಹೇಳ್ತಾರೆ, ಯಪ್ಪ ಇದು ಮಣ್ಣು, ಇದು ಬಂಗಾರ ಅನ್ನುವಂಥ ಇನ್ನೂ ಭೇದ ಬುದ್ಧಿ ಹೋಗಿಲ್ಲೇನು ಅಂತಂದರು. ಲೋಷ್ಟವತ್ ಪರದ್ರವ್ಯಾಣಿ, ಪರರ ದ್ರವ್ಯವನ್ನು ನಾವು ಮಣ್ಣು ಹೆಂಟೆ ಸಮಾನವಾಗಿ ಕಾಣಬೇಕು. ಬಂಗಾರನೂ ಒಂದು ಮಣ್ಣಿದ್ದಂಗೆ, ಇದು ಕೂಡ ಮಣ್ಣು. ಇವೆರಡರಲ್ಲಿ ಇನ್ನೂ ನಿನಗೆ ಭೇದ ಹೋಗಿಲ್ವಲ್ಲ ಅಂತಂದಾಗ ಕಬೀರಿಗನಿಸ್ತು, ನನ್ನ ಮಗ ಎಂಥ ವೈರಾಗ್ಯವಂತದಾನಲ್ಲ, ಮಣ್ಣು ಬಂಗಾರ ಎರಡನ್ನು ಸಮದೃಷ್ಟಿಯಿಂದ ನೋಡ್ತಾ ಇದ್ದಾನಲ್ಲ ಅಂಥೇಳಿ ಭಾಳ ಆನಂದ ಹೊಂದಿರಂತ. ಹಂಗೆ ಇಲ್ಲಿ ವೈರಾಗ್ಯ ಇದು ಶ್ರೇಷ್ಠವಾದ ಸದ್ಗುಣ ಅಂತ ಹೇಳಿಸ್ಕೊಳ್ತದೆ. ನಾವು ಪದವನ್ನು ಅಂತ ಹೇಳ್ತಾ ಓಂ ತತ್ಸತ್.